ಈಶ್ವರ ಮಾಡೋದೆಲ್ಲ ಅವಾಂತರ. ಗಮ ಗಮ ಗಮಯಿಸ್ತಾವು ಮಲ್ಲಿಗೆ. ಮಲ್ಲಿಗೆ ಅಲ್ಲ ಕಣೋ, ಕ್ಯಾರೆಟ್ ಹಲ್ವಾ. ಅಕ್ಕ ಕ್ಯಾರೆಟ್ ಹಲ್ವಾ ನಿನಗೂ ಸೇರ್ತದಿ ನನಗೂ ಸೇರ್ತದಿ. ಮೊದ್ಲು ಯಾರು ತಿನ್ನೋದು ನಾನ ನೀನ? ಇಬ್ರು ಅಲ್ಲ, ಮಧ್ಯಾಹ್ನ ಮಾಮ ಮಾಡಿ. ಬಾರು, ಏನಮ್ಮ ವಿಶೇಷ? ನಿನ್ಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡಿದ್ಯಾ? ಕೊಟ್ರೆ ರುಚಿ ನೋಡ್ಬೋದು. ಬಾರು, ನೀನ್ ಮಾಡಿದ ಅಡಿಗೆ ಪರಿಮಳ ಬಾಗಿಲವರೆಗೂ ಬರ್ತಾ ಇದೆ ಕಣೆ. ನಾನೊಂದು ಕವನ ಬರ್ದಿದ್ದೀನಿ, ಅದನ್ನ ಕೇಳ್ಕೊಳ್ಳಿ, ಆಮೇಲೆ ಹಲ್ವಾ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣು ತೆರೆಸುತ್ತಾಳೆ ಕಣ್ಣು, ಗಂಡು ಅದರ ರೆಪ್ಪೆ, ಪ್ಯಾಂಟು ಶರ್ಟು ಯಾವಾಗಲೂ ಸಪ್ಪೆ. ಹೆಣ್ಣು ಸೇಬಿನ ಹಣ್ಣಾದರೆ ಗಂಡು ಅದರ ಸಿಪ್ಪೆ. ಹೆಣ್ಣು ನದಿ, ಸಮುದ್ರ, ಸಂಸಾರ ಸಾಗರ, ಗಂಡು ಬಾವಿಯೊಳಗಿನ ಕಪ್ಪೆ. ಪುರುಷ ಪ್ರಧಾನ ಸಮಾಜ ಸಾಕು, ತಿಳಿದುಕೊಳ್ಳೋ ಬೆಪ್ಪೆ. ಕವನ ತುಂಬಾ ಚೆನ್ನಾಗಿದ್ಯಮ್ಮ. ಶೋಷಣೆ ಯಾರಿಂದ ಯಾರಿಗಾದ್ರೇನು, ಶೋಷಣೆ ಮುಖ್ಯ ಅಲ್ಲ. ಕವನ ಕನ್ನಡದೇ ತಾನೆ? ಎಲ್ರು ಕವನ ಕೇಳಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ನಾನು ಕ್ಯಾರೆಟ್ ಹಲ್ವಾ ತಂದ್ಕೊಡ್ತೀನಿ. ಬಾರು, ನಾನು ಇವತ್ತೇ ಮಹಿಳಾ ಸಂಘದ ಅಧ್ಯಕ್ಷ ಅನುಷ್ ಅವ್ರನ್ನ ಕರೆಸ್ತೀನಿ ಕಣೆ. ಯಾಕೆ? ನಿನ್ ಕವನನ ಪ್ರಚಾರ ಮಾಡೋದಕ್ಕೆ. ಪಾರ್ವತಿ ಅವರೇ, ತುಂಬಾ ಚೆನ್ನಾಗಿದೆ. ಈ ಕವನದಲ್ಲಿ ಗಂಡನ್ನ ಬೆಂಡೆತ್ಬಿಟ್ಟಿದ್ದೀರಾ? ಬೆಂಡೆತ್ತದ ಉಪ್ಪೆಲ್ಲ ಬೇಸಾಕ್ಬಿಟ್ಟಿದ್ದಾಳೆ. 4 ಗೋಡೆಗಳ ಮಧ್ಯೆ ಈ ಕವನ ಇದ್ರೆ ಸಾಕಾಗಲ್ಲ. ಈ ಕವನನ ಪತ್ರಿಕೆ ಕೊಟ್ಟು ಪ್ರಿಂಟ್ ಹಾಕ್ಸ್ಬೇಕು. ಹೌದು ಬಾರು, ಪ್ರಿಂಟ್ ಹಾಕ್ಸು. ರೀ, ನೀವ್ ಒಂದ್ಸಲಿ ಇನ್ಫ್ಲೂಯೆನ್ಸ್ ಮಾಡ್ರಿ. ನೀವ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಪ್ರಿಂಟ್ ಮಾಡ್ತಾರೆ. ಅಮ್ಮ, ನನ್ನ ಕೈಯಲ್ಲಿ ಆಗಲ್ಲ, ನನಗಷ್ಟು ಪುರ್ಸೊತ್ತಿಲ್ಲ. ಕವನ ಚೆನ್ನಾಗಿದೆ, ಅವರೇ ಪ್ರಿಂಟ್ ಮಾಡ್ತಾರೆ. ರೀ, ಇನ್ಫ್ಲೂಯೆನ್ಸ್ ಬೇಕಾಗೋದು ಯಾವಾಗ? ಕವನ ಚೆನ್ನಾಗಿಲ್ದಿದ್ದಾಗ. ಎಲ್ಲ ಚೆನ್ನಾಗಿದ್ರೆ ಅವರೇ ಪ್ರಿಂಟ್ ಮಾಡ್ತಾರೆ. ನಿಮ್ ಇನ್ಫ್ಲೂಯೆನ್ಸ್ ಯಾಕೆ ಬೇಕು? ಆಯ್ತಮ್ಮ, ಯಾವ ಪೇಪರ್ ಪ್ರಿಂಟ್ ಆಗ್ಬೇಕು? ಯಾವ ಪೇಪರ್ ಆದ್ರೂ ಸರಿ. ಇವನ್ ಹೆಂಡತಿ ತುಂಬಾ ಒಳ್ಳೆ ಕವನ ಬರೀತಾರೆ. ಮೊನ್ನೆ ಒಂದೇ ಒಂದು ನಂಬರ್ ಇಂದ ರಾಜ್ಯೋತ್ಸವ ಅವಾರ್ಡ್ ಮಿಸ್ ಆಗೋದು. ಗೊತ್ತಿಲ್ಲ ಸರ್, ಕೇಳಿಸ್ಕೊಳ್ಳಿ. ಹೆಣ್ಣು ಸಂಸಾರದ ಕಣ್ಣು, ಗಂಡು ಆಗ್ತಾನೆ ಹುಣ್ಣು. ಸಾಕು ಸಾಕು ಸಾಕು. ಅವ್ರು ಶಾಂಪಲ್ ಓದೋರು ಸಾಕು, ಕವನ ಆಳ ಗೊತ್ತಾಗ್ಬಿಡುತ್ತೆ. ನುರಿತ ಸಂಪಾದಕರು ನೋಡಿ, ನಮ್ಮಲ್ಲಿ ಸಹ ಸಂಪಾದಕರುಗಳಿದ್ದಾರೆ, ಅವರು ಕವನ ನೋಡ್ತಾರೆ. ನಾಳೆ ನಿನ್ನ ಪತ್ರಿಕೆಯಲ್ಲಿ ಕವನ ಪ್ರಿಂಟ್ ಮಾಡ್ಬೇಕು. ಹೇಗೋ ಅದು ಮಾರ್ಕೆಟ್ಗೆ ಬರುತ್ತಲ್ಲಪ್ಪ. ಆದ್ರೆ ನಾಳೆ ಪತ್ರಿಕೆಗೆ ಲೇಖನಗಳೆಲ್ಲ ಸೆಲೆಕ್ಟ್ ಆಗಿ ಪೇಜ್ ಲೇಔಟ್ ರೆಡಿ ಆಗ್ಬಿಟ್ಟಿದೆ. ಯಾವ್ದೋ ಒಂದು ಮ್ಯಾಟರ್ನ ಕಿತ್ತಾಕು, ಆ ಜಾಗದಲ್ಲಿ ಇದನ್ನ ತೋರ್ಸು. ಅದು ಹೇಗೆ ಸರ್ ಆಗುತ್ತೆ? ಈಗೇನ್ ನಾನು ನಿನ್ ಕೇಸ್ ತಗೋಬೇಕೋ ಬೇಡವೋ? ಮಾನ್ಯಷ್ಟ ಮೊಕದ್ದಮೆ ಕೇಸು ಗೊತ್ತಲ್ಲ, ತಲೆ ಹೋಗ್ಬಿಡುತ್ತೆ. ಆಮೇಲೆ ನೀನು ಪತ್ರಿಕೆ ನಿಲ್ಸಿ ಜೈಲೊಳಗಡೆ ಕಂಬಿ ಎಣಿಸ್ಬೇಕಾಗುತ್ತೆ. ಆಯ್ತು ಬಿಡಿ ಸರ್, ನಾನು ಹಾಕ್ತೀನಿ. ಎಂತೆಂತ ದರಿದ್ರ ರಾಜಕೀಯ ನ್ಯೂಸ್ಗಳನ್ನು ಹಾಕ್ತೀನಿ, ಅದ್ರ ಮಧ್ಯೆ ಈ ಕವನವನ್ನು ತೋರಿಸ್ತೀನಿ. ಅದು ಸ್ಪಿರಿಟು. ಬಾರು, ಮಹಿಳಾ ಸಂಘದವ್ರು ಇಬ್ರು 3 ಜನ ಫೋನ್ ಮಾಡಿದ್ರೆ ಕಣೆ. ಅನುಷ್ ಅವರೇ, ನೀವೇ ಹೇಳಿರ್ಬೇಕಲ್ವಾ? ಕವನದ ಬಗ್ಗೆನಾ? ಹೌದು, ನಮ್ ಬಾರು ಕವನ ತುಂಬಾ ಚೆನ್ನಾಗಿದೆಯಂತೆ. ಬಾರು ಬೇಷ್ ಕಣೆ. ಕರ್ನಾಟಕದ ಮಹಿಳಾ ಸವಿತೆ ಅಂತ ಬಿಟ್ಟು ತಗೊಳ್ಳೋದಿನ ದೂರ ಇಲ್ಲ ಕಣೆ. ಅಕ್ಕ, ಮಾಮ ಹೋಟೆಲ್ನಾಗ ಊಟ ಮಾಡ್ತಿದ್ದ, ಮಸ್ತ್ ಇದ್ದೆ. ನನಗೂ ಬರ್ದು ಕೈಯೆಲ್ಲ ನೋವ್ತಿದೆ ಕಣೋ, ತುಂಬಾ ಹಸುವಾಗ್ತಾ ಇದೆ. ಗೊತ್ತಿದ್ದಕ್ಕ, ಅದಕ್ಕೆ ನಿಂಗೂ ಪಾರ್ಸಲ್ ತಂದೀನಿ. ಬಾರು, ಊಟ ಮಾಡಿ ಲೈಟ್ ಆಫ್ ಮಾಡಿ ನೆಮ್ಮದಿಯಾಗಿ ಮಲ್ಕೊಳಮ್ಮ. ಕವಿಗಳಿಗೆ ಎಲ್ರಿ ನೆಮ್ಮದಿ? ಈ ತಲೆಯಲ್ಲಿ ಇನ್ನೂ 2 ಕವನ ಕೊರಿತಾ ಇದೆ. ಬಾರು, ನೀನ್ ಏನೇ ಬರೋದು ನಾಳೆ ಬರೆಯಮ್ಮ. ನಾಳೆ ನೇರ ಓಡೋಗ್ತೀಯಾ? ಇಲ್ಲ. ನಾನು ಓಡೋಗ್ತೀನ? ಇಲ್ಲ. ನಮ್ಗೆಲ್ಲಿದೆ ಆ ಭಾಗ್ಯ? ನೀನು ಬರೆದ ಕವನಗಳನ್ನ ಓದಿದ್ಮೇಲೆ ಬೇರೆಯವರೆಲ್ಲ ಓಡೋಗ್ತಾರ? ಇಲ್ಲ ತಾನೇ. ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋ, ನಾನು ಮಲ್ಕೊಳ್ತೀನಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಪುರುಷ ವಿಮೋಚನಾ ಸಂಘದಿಂದ ಕಳಿಸ್ಕೊಟ್ಟಿದ್ದಾರೆ. ಇಂಥ ದರಿದ್ರ ಕವನಗಳನ್ನ ಬರೆದು ಗಂಡಸರು ಕುಲಕ್ಕೆ ಅವಮಾನ ಮಾಡೋ ಪಾರ್ವತಿನ ಕರ್ಕೊಂಬಂದ್ ಬಲಿ ಹಾಕಿ ಅಂತ ಹೇಳಿದ್ದಾರೆ. ನಮ್ಗೊಪ್ಪಿಸ್ರಿ, ಬಲಿ ಹಾಕ್ತಿವಿ. ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ಯಾವತ್ತೂ ಈ ತರ ಕವನಗಳನ್ನ ಬರ್ದಿಲ್ಲ. ಅವ್ರು ಬರ್ದಿರೋ ಕವನಗಳೆಲ್ಲ ಪ್ರೀತಿ ಪ್ರೇಮದ ಬಗ್ಗೆ. ನಿಮ್ಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆ ಪತ್ರಿಕೆ ತರಸ್ರಿ. ಕೊಡಮ್ಮ ಇಲ್ಲಿ ನೋಡಿ ಸರ್. ಹೆಸರೇನಿದೆ ಹೇಳಿ? ಪಾರ್ವತಿ ಜಿ. ಕವನ ಬರ್ದಿರೋರು ಯಾರು? ಇನ್ಶಿಯಲ್ ಸಮೇತ ಬರ್ದಿದ್ದಾರೆ, ಪಾರ್ವತಿ ಜಿ. ಸರ್, ಇವಳು ಪಾರ್ವತಿ ಜಿ ಅಲ್ಲ, ಪಾರ್ವತಿ ಪರಮೇಶ್ವರ. ನಾನ್ ಪಾರ್ವತಿ ಪರಮೇಶ್ವರ. ಆಯ್ತು ರೀ, ಈಗಿಂದೀಗ್ಲೇ ಅವ್ರ ಮನೆ ಮೇಲೆ ದಾಳಿ ಮಾಡಿ ಅವ್ರ ಮನೆಗೆ ಬೆಂಕಿ ಹಚ್ಚಿವಿ. ನಡ್ರಿ ಹೋಗೋಣ. ನಿಮ್ ಮನೇಲಿ ಏನೋ ಗಲಾಟೆ ಆಗುತ್ತಾರೆ ಇತ್ತಲ್ಲ? ಪುರುಷ ವಿಮೋಚನಾ ಸಂಘದವ್ರ ಕಣೆ, ನನ್ ಗಂಡಸನ್ನ ಬೈದ್ ಕವನ ಬರ್ತಿದೀನಿ ಅಂತ ನನ್ ಹೊಡಿಯಕ್ ಬಂದಿದ್ರು. ಮನೆಗೆ ಬೆಂಕಿ ಹಚ್ಚಾರಿದ್ರಿ, ನಮ್ಮ ಅಮ್ಮ ಉಳಿಸಿದ. ಬಾರು, ನೀನೇನು ಯೋಚನೆ ಮಾಡ್ಬೇಡ ಕಣೆ, ನಾನು ಬೇರೆ ಐಡಿಯಾ ಕೊಡ್ತೀನಿ. ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಬೇರೆ ತರ ಕವನ ಬರಿ. ನಿನಗೂ ನಿನ್ನ ಐಡಿಯಾಗೂ ದೊಡ್ಡ ನಮಸ್ಕಾರ. ಇವತ್ ನಾನು ಉಳ್ಕೊಂಡಿರೋದೇ ಗಂಡಸರಿಂದ. ನನ್ ಪತಿ ಪರಮೇಶ್ವರ ಇರ್ಲಿಲ್ಲ ಅಂದ್ರೆ ಇವತ್ ನನ್ ಗತಿ ಅದೋ ಗತಿ ಆಗಿರೋದು. ಇನ್ಮೇಲೆ ನಾನು ಕವನ ಬರೆಯಲ್ಲ. ನಡಿ ಆಚೆ.